ಅಲ್ಲ, ಇವಾಗ ಫಸ್ಟು ಇದು ಯೂನಿವರ್ಸಿಟಿ ಬರಬೇಕು, ಅಂದರೆ ಯೂನಿವರ್ಸಿಟಿ ಪ್ಲಸ್ ಮೆಡಿಕಲ್ ಕಾಲೇಜ್ ಅಲ್ಲೇ ಮಾಡಬೇಕಾಗತ್ತೆ ಅದನ್ನ. ಇವಾಗ ನಾಳೆ ಒಂದು ನಿಮ್ಮ ರಾಮನಗರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಒಂದು ಎಕೋ ಮಿಷನ್ ಕೊಡ್ತಾಯಿದ್ದೀವಿ, ಒಂದು ಎಕೋ ಮಿಷನ್ ನಾಳೆ. ಅದಕ್ಕೆ ಟೆಕ್ನಿಷಿಯನ್ನ ನಾನೇ ಹುಡುಕಿದ್ದೀನಿ, ಅವರು ಕಾಸರಗೋಡಿಂದ ಬರ್ತಿದ್ದಾರೆ. ಅದಕ್ಕೇನು ಇಲ್ಲಿ ಕೂಡ ಸಂಬಳಕ್ಕಂತೂ ದೇವರಾಣಲ್ಲೂ ಬರಲ್ಲ ಅವರು, ಅದಕ್ಕೆ ನಾವೇ ಬೇರೆ ಥರ ಪ್ಯಾರಲ್ ಅರೇಂಜ್ಮೆಂಟ್. ಯಾಕೆಂದರೆ ಎಕೋ ಮಿಷನ್ ಬಂದು ಅದು ಟೆಸ್ಟ್ ಮಾಡೋದಕ್ಕೆ ಟೆಕ್ನಿಷಿಯನ್ ಇಲ್ಲ ಅಂದರೆ ಏನು ಪ್ರಯೋಜನ. ಸೊ ನಾಳೆ ಅದನ್ನ ಇನಾಗ್ರೇಟ್ ಮಾಡ್ತಾಯಿದ್ವಿ ಎಕೋ ಮಿಷನ್. ಅದಕ್ಕೇ ಈಗ ಒಂದು ಅದು ಮಾತಾಡ್ತೀನಿ ಅವ್ರ ಹತ್ರ. ಈಗ ಅಂದರೆ ಕಟ್ಟೋಕ್ಕಾಗದೇ ಇಲ್ಲ ಅಂದರೆ ಉಚಿತವಾಗಿ ಮಾಡ್ತಾರೆ, ಅಲ್ಲದೆ ಒಂದು ನಾಮಿನಲ್ ಚಾರ್ಜ್ ಇರುತ್ತೆ. ಈಗ ಪ್ರೈವೇಟಲ್ಲೆಲ್ಲ ಎಷ್ಟು ಅದಕ್ಕೊಂದು ₹1,000 ಮಾಡ್ತಾರೆ. ಅದಕ್ಕೆ ಏನಾದರೂ ಇನ್ನೂ ಅಲ್ಲಲ್ಲ, BPL ಈಗ BPLಲ್ಲಿ 2 ಥರ ಇದ್ದಾರೆ. ಶ್ರೀಮಂತ BPL ಬೇರೆ ಇದ್ದಾರೆ, ಇನ್ನೊಂದು ನಿಜವಾದ ಬಡವರು BPL ಇದ್ದಾರೆ. ಈಗ ನಾನು ಎಷ್ಟೋ ಜನ ನೋಡಿದ್ದೀನಿ, BPL ಕಾರ್ಡ್ ಇದೆ 10 ಉಂಗುರ, 10 ಬೆರಳಿಗೂ 10 ಉಂಗುರ. ಆಮೇಲೆ ಇದು ಸುಮಾರು ಎಕ್ಸಾಂಪಲ್ ನಾನು ನೋಡಿದ್ದೀನಿ. ಯಾಕೆ ಇವತ್ತು ಲೇಟಾಗಿ ಬಂದ್ರಿ ಅಂದರೆ, ಇಲ್ಲ ಸರ್ ಫ್ಲೈಟ್ ಸಿಗೋದು ಲೇಟ್ ಆಯಿತು ಅಂತ ಬಂದು, ಯಾರು BPL ಕಾರ್ಡ್ ಹೋಲ್ಡರ್ಸ್. ಸೊ ಅದಕ್ಕೋಸ್ಕರ ಆ ಮುಖಸ್ಥಿತಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗೇನೋ ಒಂದು ಸಣ್ಣ ನಾಮಿನಲ್ ಚಾರ್ಜ್ ಮಾಡಿರ್ತೇವೆ ₹100 ಅಂತ, ಅವನಿಗೆ ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ. ಅದು ಏನು ಹೇಳಿ, ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ. ಆ ಥರ ಒಂದು ಮೇಂಟೆನೆನ್ಸ್ ಇದು ಮಾಡಿ. ಆಯ್ತು, ಥ್ಯಾಂಕ್ ಯು. ಈಗ ನೋಡಿ, ಅಂದರೆ 2014 ಆಚೆಗೆ, ಅಂದರೆ UPA ಗೌರ್ಮೆಂಟ್ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ, ಎಷ್ಟಪ್ಪ ಅಂದರೆ 85,000 ಕೋಟಿ. ಎಷ್ಟು ಹೇಳಿ? 85,000 ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ, ಟ್ಯಾಕ್ಸ್ ಡೆವಲ್ಯೂಷನ್ನು ಪ್ಲಸ್ ಟ್ಯಾಕ್ಸ್ ಗ್ರ್ಯಾಂಟ್ಸು ಎಲ್ಲ ಸೇರಿ 4,96,000 ಕೋಟಿ. 4,250% ಜಾಸ್ತಿ ಆಗಿದೆ. ಸೊ UPA 1 UPA 2ನಲ್ಲಿ ಬಿಡುಗಡೆ ಆಗಿದ್ದು 85,000 ಕೋಟಿ. ಈ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಆಗಿರೋದು 4,96,000 ಕೋಟಿ. ಅಲ್ಲ, ಎನಿವೆ ಅದರ ಅವಶ್ಯಕತೆ ಇದೆ. ಇವತ್ತು ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಇದೆ, ಸುಮಾರು 750 ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ, ಇದಾಗ್ತಾ ಇದೆ. ಸೊ 2ನೇ ಏರ್ಪೋರ್ಟ್ಗೆ ಅವಶ್ಯಕತೆ ಇದೆ ಅಂತ ನಾನು ಕೂಡ ಪ್ರಸ್ತಾವನೆ ಕೊಟ್ಟಿದ್ದೇನೆ. ಯಾಕೆಂದರೆ ಬೆಂಗಳೂರು ಎಲ್ಲ MPಸು ಎಲ್ಲ ಸೇರಿ ಕೊಟ್ಟಿದ್ದೇವೆ. ಆಮೇಲೆ ಸನ್ಮಾನ್ಯ ದೇವೇಗೌಡರು ಕೂಡ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. 2ನೇ ಏರ್ಪೋರ್ಟು ಅವಶ್ಯಕತೆ ಇದೆ, ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಸೊ ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಎಲ್ಲ ಇರುತ್ತೆ, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾಲನೆ ಇದೆ. ಶಾಸಕರುಗಳು ಆರೋಪ ಮಾಡ್ತಿದ್ದಾರೆ, ಎಲ್ಲ ಕಡೆ ಕಳಪೆ ಕಾಮಗಾರಿ ಆಗಿದೆ. ಇಲ್ಲ, ನಿಮ್ಮ ಗಮನಕ್ಕೆ ಬಂದಿದೆ? ನಾನು ಒಂದು 6-7 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಯಾವುದು, ಶಾನ್ಭೋಗ್ನಹಳ್ಳಿ, ಕ್ಯಾಸಾಪುರ, ಕಣ್ವ, ಚಾಮನಹಳ್ಳಿ, ಒಂದು 4-5 ಹಳ್ಳಿ ವಿಸಿಟ್ ಮಾಡಿದಾಗ ಅದೇ ಅಲ್ಲೆಲ್ಲ ಚೆನ್ನಾಗಿದೆ, ನೋಡಿದೆ. ನಾನೇ ಮನೆಗೆ ಹೋಗಿ ಎಲ್ಲ ನೋಡಿದ್ವಿ. ಬಟ್ ಎಲ್ಲ ಕಡೆ ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೇವೆ, ಎಲ್ಲ ಆಡಿಟ್ ಮಾಡಿ ಏನು ವರ್ಕ್ ಆಗ್ತಾ ಇದೆಯಾ, ಕಳಪೆ ಕಾಮಗಾರಿ ಆಗಿದೆಯಾ ಅದ್ರ ಬಗ್ಗೆ. ಸೊ ನಾನು ಒಂದು 6-7 ಹಳ್ಳಿ ವಿಸಿಟ್ ಮಾಡಿದ್ದೀನಿ, ಆಲ್ರೆಡಿ ಒಂದು 3-4 ವಾರ ಆಯಿತು ಅನಿಸುತ್ತೆ. ಈ ಬಜೆಟಲ್ಲಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದು ರಾಜ್ಯ ಜನ. ಕೇಂದ್ರ ಸರ್ಕಾರ ಎಲ್ಲ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ಕೊಡೋದ್ರಲ್ಲಿ ಏನಾದರೂ ಹಿಂದೇಟ್ ಆಗ್ತಾ ಇದೆ ಅಂತ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಅಲ್ವಾ ಈ ಬಗ್ಗೆ ಅಂತ? ಇಲ್ಲ, ಈಗೇನಾಗಿದೆ ಅದೆಲ್ಲ ಬೇರೆ ಬೇರೆ ಹಂತದಲ್ಲಿದೆ. ಇವಾಗ ಮೇಕೆದಾಟುದು ಒಂದು ವಿಚಾರ ಅಂದರೆ, ಇವಾಗ ಪ್ರಧಾನಮಂತ್ರಿಯವರು ಇವತ್ತು ಈ ನದಿ ಜೋಡಣೆ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಒಂದು ಮಧ್ಯಪ್ರದೇಶ ಟು ಉತ್ತರ ಪ್ರದೇಶಲ್ಲಿ ಯಾವುದು ಬೆಟ್ವಾ ಆ್ಯಂಡ್ ಕೆನ್ ಅಂತ ಒಂದು ನದಿ ಬರುತ್ತೆ, ಆ ನದಿ ಜೋಡಣೆ ಮಾಡ್ತಾಯಿದ್ದಾರೆ ಅಲ್ಲಿ. ಅದು ಎಷ್ಟು 40,000 ಕೋಟಿ ವೆಚ್ಚದಲ್ಲಿ ಸುಮಾರು 10 ಲಕ್ಷ ಹೆಕ್ಟರು ನೀರಾವರಿ ಆಗುತ್ತೆ. ಸೊ ನದಿ ಜೋಡಣೆಗಿದಾಗುತ್ತೆ. ಇವಾಗಲೂ ಕೂಡ ಅಷ್ಟೇ, ಇದ್ರ ಬಗ್ಗೆ ನಾವು ಕೂಡ ಗಮನ ತಂದಿದ್ದೇವೆ. ಯಾಕೆಂದರೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಹಿಂದೆ
ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಅಪ್ಪರ್ ಕೃಷ್ಣ ಇವತ್ತು ಈ ಮಟ್ಟಕ್ಕೆ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಹುಟ್ಟಾಕಿದ್ರು. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂದರೆ ರಾಜ್ಯದ ನೀರಾವರಿ ಪ್ರಾಜೆಕ್ಟ್ಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುವಂಥದ್ದು. ಇದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮು. ಅದಕ್ಕೆ ಈ ರೀತಿ ಸ್ಕೀಮೇ ಇರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಹುಟ್ಟಾಕಿದ್ರು. ಇದುವರೆಗೆ ಅಪ್ಪರ್ ಕೃಷ್ಣಾಗೆ 18,000 ಕೋಟಿ ಹರಿದು ಬಂದಿದೆ ಈ ಸ್ಕೀಮಲ್ಲಿ. ಸೊ ಅದರಿಂದ ಇವತ್ತು ಅಂದರೆ ಈ ಕೆಲವು ನೀರಾವರಿ ಯೋಜನೆಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡುವ ಹಂತದಲ್ಲಿದೆ. ನಮ್ಗೆ ಒಂದು ಆಶಾಭಾವನೆ ಇದೆ, ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಅಲ್ಲ, ಇವಾಗ ಫಸ್ಟು ಇದು ಯೂನಿವರ್ಸಿಟಿ ಬರಬೇಕು, ಅಂದರೆ ಯೂನಿವರ್ಸಿಟಿ ಪ್ಲಸ್ ಮೆಡಿಕಲ್ ಕಾಲೇಜ್ ಅಲ್ಲೇ ಮಾಡಬೇಕಾಗತ್ತೆ. ಅದನ್ನ ಇವಾಗ ನಾಳೆ ಒಂದು ನಿಮ್ಮ ರಾಮನಗರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಒಂದು ಎಕೋ ಮಿಷನ್ ಕೊಡ್ತಾಯಿದ್ದೀವಿ, ಒಂದು ಎಕೋ ಮಿಷನ್ ನಾಳೆ. ಅದಕ್ಕೆ ಟೆಕ್ನಿಷಿಯನ್ನ ನಾನೇ ಹುಡುಕಿದ್ದೀನಿ. ಅವರು ಕಾಸರಗೋಡಿಂದ ಬರ್ತಿದ್ದಾರೆ. ಅದಕ್ಕೇನು ಇಲ್ಲಿ ಕೂಡ ಸಂಬಳಕ್ಕಂತೂ ದೇವರಾಣಲ್ಲೂ ಬರಲ್ಲ ಅವರು. ಅದಕ್ಕೆ ನಾವೇ ಬೇರೆ ಥರ ಪ್ಯಾರಲ್ ಅರೇಂಜ್ಮೆಂಟ್, ಯಾಕೆಂದರೆ ಎಕೋ ಮಿಷನ್ ಬಂದು ಅದು ಟೆಸ್ಟ್ ಮಾಡೋದಕ್ಕೆ ಟೆಕ್ನಿಷಿಯನ್ ಇಲ್ಲ ಅಂದರೆ ಏನು ಪ್ರಯೋಜನ. ಸೊ ನಾಳೆ ಅದನ್ನ ಇನಾಗ್ರೇಟ್ ಮಾಡ್ತಾಯಿದ್ವಿ ಎಕೋ ಮಿಷನ್. ಅದಕ್ಕೇ ಈಗ ಅದು ಮಾತಾಡ್ತೀನಿ ಅವ್ರ ಹತ್ರ. ಈಗ ಅಂದರೆ ಕಟ್ಟಕ್ಕಾಗದೇ ಇಲ್ಲ ಅಂದರೆ ಉಚಿತವಾಗಿ ಮಾಡ್ತಾರೆ, ಅಲ್ಲದೆ ಒಂದು ನಾಮಿನಲ್ ಚಾರ್ಜ್ ಇರುತ್ತೆ. ಈಗ ಪ್ರೈವೇಟಲ್ಲೆಲ್ಲ ಎಷ್ಟು ಅದಕ್ಕೊಂದು 1,000 ರೂಪಾಯಿ ಮಾಡ್ತಾರೆ. ಅದಕ್ಕೆ ಏನಾದರೂ ಇನ್ನೂ ಅಲ್ಲಲ್ಲ, ಈಗ ಬಿ ಪಿ ಎಲ್ಲಲ್ಲಿ 2 ಥರ ಇದ್ದಾರೆ. ಶ್ರೀಮಂತ ಬಿ ಪಿ ಎಲ್ ಬೇರೆ ಇದ್ದಾರೆ, ಇನ್ನೊಂದು ನಿಜವಾದ ಬಡವರು ಬಿ ಪಿ ಎಲ್ ಇದ್ದಾರೆ. ಈಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಬಿ ಪಿ ಎಲ್ ಕಾರ್ಡ್ ಇದೆ 10 ಉಂಗುರ, 10 ಬೆರಳಿಗೂ 10 ಉಂಗುರ. ಆಮೇಲೆ ಇದು ಸುಮಾರು ಎಕ್ಸಾಂಪಲ್ ನಾನು ನೋಡಿದ್ದೀನಿ. ಯಾಕೆ ಇವತ್ತು ಲೇಟಾಗಿ ಬಂದ್ರಿ ಅಂದರೆ, ಇಲ್ಲ ಸರ್ ಫ್ಲೈಟ್ ಸಿಗೋದು ಲೇಟ್ ಆಯಿತು ಅಂತ ಬಂದು, ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್. ಸೊ ಅದಕ್ಕೋಸ್ಕರ ಆ ಮುಖಸ್ಥಿತಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗೇನೋ ಒಂದು ಸಣ್ಣ ನಾಮಿನಲ್ ಚಾರ್ಜ್ ಮಾಡಿರ್ತದೆ 100 ರೂಪಾಯಿ ಅಂತ, ಅವನಿಗೆ ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ. ಅದು ಏನು ಹೇಳಿ, ಕಟ್ಟೋಕ್ಕಾಗಲ್ಲ ಅಂದರೆ ವೇವ್ ಆಫ್ ಆಗುತ್ತೆ. ಆ ಥರ ಒಂದು ಮೇಂಟೆನೆನ್ಸ್ ಇದು ಮಾಡಿ. ಆಯ್ತು, ಥ್ಯಾಂಕ್ ಯು. ಈಗ ನೋಡಿ, ಅಂದರೆ 2014 ಆಚೆಗೆ, ಅಂದರೆ ಯು ಪಿ ಎ ಗೌರ್ಮೆಂಟ್ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ ಎಷ್ಟಪ್ಪ ಅಂದರೆ 85,000 ಕೋಟಿ. ಎಷ್ಟು ಹೇಳಿ? 85,000 ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ ರಾಜ್ಯಕ್ಕೆ ಬಿಡುಗಡೆ ಆಗಿರತಕ್ಕಂಥ ಹಣ, ಟ್ಯಾಕ್ಸ್ ಡೆವಲ್ಯೂಷನ್ನು ಪ್ಲಸ್ ಟ್ಯಾಕ್ಸ್ ಗ್ರ್ಯಾಂಟ್ಸು ಎಲ್ಲ ಸೇರಿ 4,96,000 ಕೋಟಿ. 4,250% ಜಾಸ್ತಿ ಆಗಿದೆ. ಸೊ ಯು ಪಿ ಎ 1 ಯು ಪಿ ಎ 2ನಲ್ಲಿ ಬಿಡುಗಡೆ ಆಗಿದ್ದು 85,000 ಕೋಟಿ. ಈ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಆಗಿರೋದು 4,96,000 ಕೋಟಿ. ಅಲ್ಲ, ಎನಿವೆ ಅದರ ಅವಶ್ಯಕತೆ ಇದೆ. ಇವತ್ತು ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಇದೆ, ಸುಮಾರು 750 ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ, ಇದಾಗ್ತಾ ಇದೆ. ಸೊ 2ನೇ ಏರ್ಪೋರ್ಟ್ಗೆ ಅವಶ್ಯಕತೆ ಇದೆ ಅಂತ ನಾನು ಕೂಡ ಪ್ರಸ್ತಾವನೆ ಕೊಟ್ಟಿದ್ದೇನೆ. ಯಾಕೆಂದರೆ ಬೆಂಗಳೂರು ಎಲ್ಲ MPಸು ಎಲ್ಲ ಸೇರಿ ಕೊಟ್ಟಿದ್ದೇವೆ. ಆಮೇಲೆ ಸನ್ಮಾನ್ಯ ದೇವೇಗೌಡರು ಕೂಡ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. 2ನೇ ಏರ್ಪೋರ್ಟು ಅವಶ್ಯಕತೆ ಇದೆ, ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಸೊ ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಎಲ್ಲ ಇರುತ್ತೆ, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾಲನೆ ಇದೆ. ಶಾಸಕರುಗಳು ಆರೋಪ ಮಾಡ್ತಿದ್ದಾರೆ ಎಲ್ಲ ಕಡೆ ಕಳಪೆ ಕಾಮಗಾರಿ ಆಗಿದೆ. ಇಲ್ಲ, ನಿಮ್ಮ ಗಮನಕ್ಕೆ ಬಂದಿದೆ? ನಾನು ಒಂದು 6-7 ಹಳ್ಳಿ ವಿಸಿಟ್ ಮಾಡಿದ್ದೀನಿ. ಯಾವುದು ಶಾನ್ಭೋಗ್ನಹಳ್ಳಿ, ಕ್ಯಾಸಾಪುರ, ಕಣ್ವ, ಚಾಮನಹಳ್ಳಿ, ಒಂದು 4-5 ಹಳ್ಳಿ ವಿಸಿಟ್ ಮಾಡಿದಾಗ ಅದೇ ಅಲ್ಲೆಲ್ಲ ಚೆನ್ನಾಗಿದೆ, ನೋಡಿದೆ. ನಾನೇ ಮನೆಗೆ ಹೋಗಿ ಎಲ್ಲ ನೋಡಿದ್ವಿ. ಬಟ್ ಎಲ್ಲ ಕಡೆ ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೇವೆ, ಎಲ್ಲ ಆಡಿಟ್ ಮಾಡಿ ಏನು ವರ್ಕ್ ಆಗ್ತಾ ಇದೆಯಾ, ಕಳಪೆ ಕಾಮಗಾರಿ ಆಗಿದೆಯಾ ಅದ್ರ ಬಗ್ಗೆ. ಸೊ ನಾನು ಒಂದು 6-7 ಹಳ್ಳಿ ವಿಸಿಟ್ ಮಾಡಿದ್ದೀನಿ, ಆಲ್ರೆಡಿ ಒಂದು 3-4 ವಾರ ಆಯಿತು ಅನಿಸುತ್ತೆ.
ಸರ್, ಈ ಬಜೆಟಲ್ಲಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ರಾಜ್ಯ ಜನ. ಕೇಂದ್ರ ಸರ್ಕಾರ ಎಲ್ಲ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ಕೊಡೋದ್ರಲ್ಲಿ ಏನಾದರೂ ಹಿಂದೇಟ್ ಆಗ್ತಾ ಇದೆ ಅಂತ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಅಲ್ವಾ ಈ ಬಗ್ಗೆ ಅಂತ? ಇಲ್ಲ, ಈಗೇನಾಗಿದೆ ಅದೆಲ್ಲ ಬೇರೆ ಬೇರೆ ಹಂತದಲ್ಲಿದೆ. ಇವಾಗ ಮೇಕೆದಾಟುದು ಒಂದು ವಿಚಾರ ಅಂದರೆ ಇವಾಗ ಪ್ರಧಾನಮಂತ್ರಿಯವರು ಇವತ್ತು ಈ ನದಿ ಜೋಡಣೆ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಒಂದು ಮಧ್ಯಪ್ರದೇಶ ಟು ಉತ್ತರ ಪ್ರದೇಶಲ್ಲಿ ಯಾವುದು ಬೆಟ್ವಾ ಆ್ಯಂಡ್ ಕೆನ್ ಅಂತ ಒಂದು ನದಿ ಬರುತ್ತೆ, ಆ ನದಿ ಜೋಡಣೆ ಮಾಡ್ತಾಯಿದ್ದಾರೆ ಅಲ್ಲಿ. ಅದು ಎಷ್ಟು 40,000 ಕೋಟಿ ವೆಚ್ಚದಲ್ಲಿ ಸುಮಾರು 10 ಲಕ್ಷ ಹೆಕ್ಟರು ನೀರಾವರಿ ಆಗುತ್ತೆ. ಸೊ ನದಿ ಜೋಡಣೆಗಿದಾಗುತ್ತೆ. ಇವಾಗಲೂ ಕೂಡ ಅಷ್ಟೇ, ಇದ್ರ ಬಗ್ಗೆ ನಾವು ಕೂಡ ಗಮನ ತಂದಿದ್ದೇವೆ. ಯಾಕೆಂದರೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತೇನಾದರೂ ಅಪ್ಪರ್ ಕೃಷ್ಣ ಇವತ್ತು ಈ ಮಟ್ಟಕ್ಕೆ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಹುಟ್ಟಾಕಿದ್ರು. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂದರೆ ರಾಜ್ಯದ ನೀರಾವರಿ ಪ್ರಾಜೆಕ್ಟ್ಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುವಂಥದ್ದು. ಇದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮು. ಅದಕ್ಕೆ ಈ ರೀತಿ ಸ್ಕೀಮೇ ಇರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಹುಟ್ಟಾಕಿದ್ರು. ಇದುವರೆಗೆ ಅಪ್ಪರ್ ಕೃಷ್ಣಾಗೆ 18,000 ಕೋಟಿ ಹರಿದು ಬಂದಿದೆ ಈ ಸ್ಕೀಮಲ್ಲಿ. ಸೊ ಅದರಿಂದ ಇವತ್ತು ಅಂದರೆ ಈ ಕೆಲವು ನೀರಾವರಿ ಯೋಜನೆಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡುವ ಹಂತದಲ್ಲಿದೆ. ನಮ್ಗೆ ಒಂದು ಆಶಾಭಾವನೆ ಇದೆ, ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ.